ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ಗುರುಜಿ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾನು ಬಾಬಸಪಳ್ಳಿಯಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್. ನಿಮ್ಮ ಹೆಸರು, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಹೆಸರು ಪದ್ಮಾ ಅಂತ. ನಾನು ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಲಾಸ್ಟ್ ಇಯರ್ ನಾನು ಗುರೂಜಿಗೆ ಫೋನ್ ಮಾಡಿ ಮಾತಾಡಿದ್ದೆ. ಮಗನ್ 4 ಸಬ್ಜೆಕ್ಟ್ ಹೋಗಿದೆ SLC ಅಂತ. ಈ ವರ್ಷ ಕಟ್ಟಕ್ಕೆ ಹೇಳಿದ್ರು ಗುರೂಜಿ. ಅವ್ನು ಕಟ್ಟಿ ಪಾಸ್ ಆಗಿದ್ದಾನೆ. ಗುರೂಜಿ ಹೇಳ್ದಂಗೆ ನನ್ಗಾಗಿದೆ. ಗುರೂಜಿನ ತುಂಬಾ ನಂಬ್ತೀನಿ. ಆಮೇಲೆ ನಂಗೆ ಟೈಮೇ ಇರಲ್ಲ ಗುರೂಜಿದು ಶೋ ನೋಡಕ್ಕೆ. ನಾನು ಕೆಲ್ಸಕ್ಕೆ ಹೋದ್ರೆ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ 7:30 8 ಗಂಟೆಗೆ ಬರ್ತೀನಿ. ಇವತ್ತು ಮನೇಲಿದ್ದೆ, ಲೈನ್ ಸಿಕ್ತು, ಮಾತಾಡ್ತಾ ಇದ್ದೀನಿ. ಸೂಪರ್. ಏನ್ ಅಡಿಗೆ ಮಾಡಿದ್ರಾ? ಅಡ್ಗೆ ಇದು ಟೊಮೆಟೊ ಸಾಂಬಾರು, ರೈಸ್ ಗುರುಗಳೇ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಬೆಳಗ್ಗೆ ಹೋದ್ರೆ ನೈಟ್ ಬರ್ತೀನಿ. ಭಾನುವಾರ ಶೋ ಮಾತ್ರ ನೋಡೋದು. ಅಲ್ಲ, ನಿಮ್ಮ ಮನೆ ಕೀ ಕೊಟ್ಬಿಟ್ಟು ಡೈಲಿ ಬಂದು ಅಡಿಗೆ ಮಾಡಿಟ್ಬಿಟ್ಟು ಹೋಗ್ತೀನಿ. ಬೇಡ ಗುರುಗಳೇ, ನೀವು ಮಾತಾಡ್ತಿರಲ್ಲ ಅದೇ ನಮ್ಗೆ ಕಿವಿ ತಂಪಾಗಿರುತ್ತೆ ಕೇಳಕ್ಕೆ. ನೀವ್ ಹೇಳಿದ್ದೆ ನಿಜ ಆಗಿದ್ದು. ನನ್ ಮಗಂಗೆ ಹೇಳಿದ್ರಿ ಈ ವರ್ಷ ಕಟ್ಟ ಕೇಳಮ್ಮ ಅಂತ ಹೇಳಿದ್ರಿ. ಹೋಗ್ತಾನೆ ಕಟ್ಟ ಕೇಳಿ ಅಂತ. ಹೋದ ವರ್ಷ ಫೇಲ್ ಆಗಿದ್ದ ಅವನು, ಪಾಸ್ ಆಗಿದ್ದಾನೆ ಗುರುಗಳೇ. ನೀವ್ ಹೇಳ್ದಂಗೆ ಆಯ್ತು. ನಾನ್ ನಿಮ್ಮನ್ನ ತುಂಬಾ ನಂಬ್ತೀನಿ. ನಂಬರ್ ವಿಷಯಕ್ಕೆ ನೀವು ನಿಜವಾಗ್ಲೂ ಬ್ರಹ್ಮನೇ ಗುರುಜಿ. ಇಲ್ಲ, ನಾನು ಹೇಳ್ತೀನಲ್ಲ ಯಾವಾಗಲೂ, ಯಾರೇ ನಿಮ್ಮ ರಾಜ್ಯ ಮಾತಾಡಿ ಕೊಡೋದು ಆರ್ಯವರ್ಧನ್ ದೇವ್ರಿಗೆ ಅರ್ಚನೆ ಮಾಡ್ದಂಗೆ ಅಂತ. ಹೌದು ಗುರುಜಿ, ನಂಬರ್ದು ಮಾತ್ರ ಪಕ್ಕ 100ಗೆ 1000% ಗುರುಜಿ. ನಾನ್ ಮಾತ್ರ ನಂಬರ್ ವಿಷಯಕ್ಕೆ ನಿಮ್ಗೆ ಪಕ್ಕ ಅಭಿಮಾನಿ ಆಗೋಗಿದ್ದೀನಿ ಗುರುಗಳೇ. ನಾನ್ ಡೈಲಿ ಶೋ ಇದ್ದು ನಾನು ಹಂಗಾದ್ರೂ ಒಂದ್ಸಲ ಆಫೀಸಿಗೆ ಬರೋಣ ಅಂತ ಅಪಾಯಿಂಟ್ಮೆಂಟ್ ನೀವು ಬರುವಾಗ ಬನ್ನಿ ಅಂತ ಹೇಳಿದ್ರು. ನಂಗೆ ಟೈಮ್ ಇಲ್ಲ ಗುರುಗಳೇ, ಕೆಲ್ಸಕ್ಕೆ ಹೋಗ್ತೀನಿ. ಅದ್ರಿಂದ ನಂಗೆ ಟೈಮ್ ಇಲ್ಲ. ನಾನು ನಿಮ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕು ಒಂದ್ಸಲ. ಮಾಡಿ ಒಳ್ಳೇದಾಗ್ಲಿ. ಖಂಡಿತ ಕೂಡ ಗುರುಗಳೇ, ನನ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಗಳೇ. ಕೊಡಿ ಡೇಟ್ ಆಫ್ ಬರ್ತ್ ಕೊಡಿ. ಮನೇಲಿ ಯಾರು ಇದ್ದೀರಾ? ಮನೇಲಿ ನಾನು, ನಮ್ಮ ಯಜಮಾನ್ರು, ನನ್ನ ಮಕ್ಳು ಅಷ್ಟೇ ಗುರುಗಳೇ. 4 ಜನ. ಖುಷಿ ಆಯ್ತಾ? ಮನೆ ಕೀ ಕೊಡಿ, ಅಡಿಗೆ ಮಾಡಿ ಕೊಡ್ತೀನಿ. ಇದಕ್ಕೆ ಅದು ಹೊಟ್ಟೆ ತುಂಬದಷ್ಟು ಖುಷಿ ಆಯ್ತು ಗುರುಗಳೇ. ಸೂಪರ್ ಆಗಿ ಆಯ್ತು. ನಾವು ಅಲ್ಲೇ ನಿಮ್ ಹಾಸನ್ ರೋಡಿನ ಕುಣಿಗಲ್ ಉಳಿಯೂರ್ ದುರ್ಗದವ್ರು ನಾವು. ಸೂಪರ್. ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ಗೊತ್ತು, ಹೇಳ್ತಾ ಇರ್ತೀರಾ. ತುಂಬಾ ನೋಡಿದೀನಿ. ಹೌದೌದು. ಕೊಡಿ, ಡೇಟ್ ಆಫ್ ಬರ್ತ್ ಕೊಡಿ. 1986 ಡೇಟ್ ಕೊಡಿ. ಸೆಪ್ಟೆಂಬರ್ 30ನೇ ತಾರೀಕು ಗುರುಗಳೇ. ಬೆಳಗಿನ ಜಾವ 3:30. 30 1986. ತಿಂಗಳು ಸೆಪ್ಟೆಂಬರ್ 9. ಸೆಪ್ಟೆಂಬರ್ 9ನೇ ತಿಂಗಳು. 9 30 1986. ಟೈಮಿಂಗ್ಸ್ ಬೆಳಗ್ಗೆ 3:30 ಗುರುಗಳೇ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಒಟ್ನಲ್ಲಿ 3:30 ಒಂದ್ 4 ಗಂಟೆ ಒಳಗಡೆ ಗುರುಗಳೇ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ಬೆಳಗಿನ ಜಾವ. ನಿಮ್ಗೇನು ಕೂದಲು ಬಾಂಡ್ಲಿ ಏನಾಗಿಲ್ಲ? ಚೂರುವೆ ಆಗಿದೆ ಗುರುಗಳೇ, ಸ್ವಲ್ಪ ಕೂದ್ಲಿಲ್ಲ. ಎಣ್ಣೆ ಹಾಕ್ಬಿಟ್ರೆ ಬಾಡ್ಲಿ ತರನೇ ಇದ್ದೀವಿ. ಅದನ್ನ ಹೇಳ್ತೈತಿ ಇಲ್ಲಿ. ಗುರುಗಳೇ, ನನ್ನ ಲೈಫಲ್ಲಿ ಏನಿಲ್ಲ. ಅಪ್ಪ ಅಮ್ಮ ಇದ್ರು, ಸತ್ತೋದ್ರು. ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದೀನಿ ಗುರುಗಳೇ. ಲೈಫಲ್ಲಿ ಒಂದೇ ಆಸೆ ಇರೋದು ಗುರುಗಳೇ, ಒಂದ್ ಮನೆ ಕಟ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಸೇವಿಂಗ್ಸ್ ಏನಿಲ್ಲ ಗುರುಗಳೇ. ಎಷ್ಟು ಬರುತ್ತೆ ಸಂಪಾದನೆ? ನಾನೇನು ಓದಿಲ್ಲ ಗುರುಗಳೇ. ನಾನು ಓದಿರೋದು 3ನೇ ಕ್ಲಾಸ್ ಅಷ್ಟೇ. ನಂದು ಲವ್ ಮ್ಯಾರೇಜ್. ಅಲ್ಲ, ಎಷ್ಟು ಬರುತ್ತೆ ಸಂಪಾದನೆ? ಒಂದ್ 30,000 ಬರುತ್ತೆ ಗುರುಗಳೇ. ಓಕೆ. ನಿಮ್ಮ ತಂದೆ ಮನೆ ಕಡೆ ಯಾವ್ದಾದ್ರು ಸಣ್ಣ ಪ್ರಾಪರ್ಟಿ, ಒಡವೆ ಗಿಡಬೆ ಏನಾರು ಇತ್ತಾ? ಏನೂ ಇಲ್ಲ ಗುರುಗಳೇ. ಒಂದು ಒಡವೆನೂ ಇಲ್ವಾ? ಇಲ್ಲ ಗುರುಗಳೇ. ಚಿಕ್ಕ ಒಂದು ಒಡವೆ ಕೊಟ್ಟಿದ್ ಮದ್ವೆಲಿ ಯಾವ್ದು ಇಲ್ವಾ? ಯಾವ್ದು ಇಲ್ಲ ಗುರುಗಳೇ. ಓಕೆ. ನಿಮ್ಮ ಹುಡುಗ ಸೇಮ್ ಕ್ಯಾಸ್ಟಾ? ಕೊಟ್ಟಿಲ್ಲ ಗುರುಗಳೇ. ಅಲ್ಲ, ನಿಮ್ಮ ಹುಡುಗ ಸೇಮ್ ಕ್ಯಾಸ್ಟಾ ಬೇರೆ ಕ್ಯಾಸ್ಟಾ? ಅವರು ಓರಿಸೋದವ್ರು, ಬೇರೆ ಕ್ಯಾಸ್ಟ್ ಗುರುಗಳೇ. ಅದನ್ನ ಹೇಳುತ್ತೆ, 7ನೇ ಮೇಲೆ ಗುರು ಇದ್ರೆ ಬೇರೆ ಕ್ಯಾಸ್ಟ್ ಅಂತ ಹೇಳುತ್ತೆ. ಏನ್ ಹೇಳಿ? ಬೇರೆ ಕ್ಯಾಸ್ಟ್. ಹೌದು. ಯಾವ ಕ್ಯಾಸ್ಟ್ ಅವರು? ಅವರು ಒರಿಸ್ಸಾದವರು, ಕುರುಬ್ರ ಏನೋ ಅನ್ಸುತ್ತೆ. ಅದು ಇಲ್ಲಿಗೆ ಯಾವ ಡೇಟ್ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿಲ್ಲ ಗುರುಗಳೇ ನನಗೆ. ಅವ್ರ ರಾಜ್ಯನೇ ಬೇರೆನಾ? ಹೌದು. ಏನ ಅಂತ ಲವ್ ಮಾಡಿದೇನ ಅಂತ ಎನರ್ಜಿ? ಏನಿಲ್ಲ, ಏನೋ ಅವಾಗ ನಮ್ಮ ಇದು ಲೆವೆಲ್ಗೆ ಅವ್ರು ಸ್ವಲ್ಪ ಜೋರಾಗಿದ್ರು, ನಾವು ಕಮ್ಮಿ ಆಗಿದ್ದ. ಓಕೆ. ಇಲ್ಲಿ ಏನಾಯ್ತು ಗೊತ್ತಾ, 4ನೇ ಮನೇಲಿ ಶನಿ ಗ್ರಹ ಇದೆ. ಯಾವ ಥರ 2 ವೀಲರ್ ಓಡಿಸಿದ್ರಾ? ಓದಕ್ಕೆ ಬಂದಿಲ್ಲ ಅಂದ್ರೂ? ಓಡಿಸಿಲ್ಲ ಗುರುಗಳೇ, ಅವೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಗುರುಗಳೇ. ಓಡಿಸಿಲ್ವಾ? ಇಲ್ಲ ಗುರುಗಳೇ. ಓಕೆ. ಮಗ ಓಡಿಸ್ತಾನ? ಮಗ ಎಷ್ಟನೇ ಕ್ಲಾಸು? ಈಗಲಾರು ಓಡಿಸ್ತಾನ? ಅವನು ಕಲ್ತಿಲ್ವಾ? ಇಲ್ಲ, ಮಕ್ಳಿಬ್ರು ಗಂಡ್ಮಕ್ಳು ಓಡಿಸ್ತಾರೆ. ಮಕ್ಳಿಗೆ ಕಾರು ಗಾಡಿ ಎಲ್ಲ ಓಡ್ಸಕ್ ಬರುತ್ತೆ. ಓದ್ತಾ ಇದ್ದಾರೆ ಮಕ್ಳು. ನನ್ ಮೇಯ್ನು ಮನೆ ಮತ್ತೆ ನನ್ನ ಆರೋಗ್ಯ ಹೆಂಗಿರುತ್ತೆ ಅಂತ ಗುರುಗಳೇ. ನನ್ಗೆ ಯಾಕೋ ಜನವರಿಯಿಂದ ಸ್ವಲ್ಪ ಆರೋಗ್ಯ ಕೈ ಕೊಡ್ತಾ ಇದೆ.
ಡಾಕ್ಟರ್ ನಿಮಗೆ ಎಲ್ಲ ನಾರ್ಮಲ್ ಐತೆ ಅಂತ ಹೇಳ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಕೆಡುತ್ತೆ ಮೇಡಮ್ ಅವರೇ. ಚಂದ್ರ 12ನೇ ಮನೇಲಿದ್ದಾನೆ, ನಿಮಗೆ ಶನಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮದಲ್ಲಿ ಶನಿ ಇದ್ದು 4ನೇ ಮನೇಲಿ ರಾವಿದ್ರೆ ತುಂಬ ಚಿಕ್ಕ ಏಜು. ನಿಮ್ಮ ಮಕ್ಕಳು ಕೂಡ ಸಾಕ್ತಲ್ಲ, ನಿಮ್ಮ ತಂದೆ ತಾಯಿ ಯಾರೊಬ್ಬರು ಸತ್ತೋಗ್ಬಿಡ್ಬೋದಾಯ್ತು, ಹಂಗಿತ್ತಪ್ಪ ಹಂಗಿಲ್ಲ. ಇಬ್ಬರು ಸಾಕು ಕೊಟ್ರಲ್ಲ ಸತ್ತೋದ್ರ, ಇಲ್ಲ ಬಂದು ಹೋದ್ರ ಮನೆಗೆ? ಮನೆಗ್ ಬಂದೋಗಿಲ್ಲ ಗುರುಗಳೇ, ನನಗೆ ಅಪ್ಪ ಅಮ್ಮ ಇಬ್ರುನು. ಆದ್ರೆ ನನ್ಗೆ ಬಾಣ್ತನ ಎಲ್ಲ ಮಾಡಿದ್ ನಮ್ಮ ಅಕ್ಕನೇ. ಅಪ್ಪ ಅಮ್ಮ ಮಕ್ಕಳು ಕೂಡ ಸಾಕಾಗಿಲ್ಲ ಗುರುಗಳೇ. ಅದನ್ನು ಹೇಳುತ್ತೆ, ಅದನ್ನು ನಿಮ್ಮ ಜಾತಕನೇ ಹೇಳುತ್ತೆ, ವಿಧಿ ಲಿಖಿತ ಹಂಗೆ ಹೇಳುತ್ತೆ. ಬೇಜಾರಾಗಬೇಡಿ, ನಾನು ಹಿಂಗೆಲ್ಲ ಹೇಳ್ತೀನಿ ಅಂತ. ಏನಪ್ಪ ಅಂತ ಇಲ್ಲೇನಾಗುತ್ತೆ, 8ನೇ ಮನೇಲಿ ಶನಿ ಇದ್ದು 4ನೇ ಮನೆಯಲ್ಲಿ ರಾಹುಗಿದ್ದೆ ನಿಮಗೆ ಜೀವನ ನೆಮ್ಮದಿನೇ ಇಲ್ಲ ಮೇಡಮ್ ಅವರೇ. ಗುರುಗಳೇ ಏನು ಹೇಳಿ? ಹೌದು ಗುರುಗಳೇ, ಅದು ಕರೆಕ್ಟ್. ಜೀವನ ಒಂದೇ ಒಂದು ಒಪ್ಪನಾಗಿ ಹೇಳ್ತೀನಿ, ಈ ಲವ್ ಅನ್ನೋದೊಂದು ಫೀಲಿಂಗ್ ಕೊಟ್ಟರೆ, ಅದು ಅರ್ಥ ಮಾಡ್ಕೊಳ್ಳಿ. ಡಬಲ್ ಮೀನಿಂಗಲ್ಲಿ ನಂಗೆ ಹೇಳಕ್ಕೆ ಬರೋಕ್ಕಲ್ಲ. ಅದೊಂದು ಬಿಟ್ಟರೆ ಇನ್ನೇನು ಜೀವನದಲ್ಲಿ ನೆಮ್ಮದಿ ನೋಡಿಲ್ಲ. ಏನು ಹೇಳಿ? ಹೌದು ಗುರುಗಳೇ, 100%. ಅದು ಆದಮೇಲೆ ನಿಮ್ಗೆ ಊಟ ಮಾಡ್ಬೇಕಾದ್ರೆ ನೆಮ್ಮದಿ ಇರಕ್ಕಲ್ಲ, ಏನಿರಲ್ಲ. ಅದೊಂದನ್ನು ಅದೇನೋ ಇವಾಗ ಅದ್ರ ಮೇಲೂ ಬೋರ್ ಹೊಡೆದೈತೆ, ಏನೂ ಇಲ್ಲ ಪ್ರಪಂಚನ ಬಿಟ್ಟಿದೆ. ಏನು ಹೇಳಿ? ಹೌದು ಖಂಡಿತ. ಯಾರನ್ನ ನಂಬಲ್ಲ ಈಗ. 2ನೇ ಮನೇಲಿ ಕೇತು, ಕುಟುಂಬ ಕೆಟ್ಬಿಟ್ಟಿದೆ, ಅದರಿಂದ ಕೆಟ್ಟೋಗಿದೆ. ಮಕ್ಕಳು ಮಾತ್ರ ನಿಮಗೆ ಪ್ರಾಣ ಥರ ಪ್ರೀತಿ ಮಾಡ್ತಾಯಿದ್ರ, ಅದನ್ನು ಮಾತ್ರ ಸತ್ಯ. ಹೌದು ಮಕ್ಕಳು 7ನೇನಾಗಿ 5ನೇನಾಗಿ 7ನೇನು ಬಂದವನು ಅವ್ರು ಒಂಥರ ಹೆಂಗಂದರೆ ಗಂಡನವರೇ, ಮಕ್ಕಳವರೇ, ಜಗತ್ತವರೇ, ದೇವ್ರವರೇ, ಆ ಥರ ಹುಚ್ಚು ಪ್ರೀತಿ ಅದು. ಏನು ಹೇಳಿ? ಹೌದು ಗುರುಜಿ, ಹೌದು. ಹುಚ್ಚು ಪ್ರೀತಿ. ಕಿಟಕಿನವರೇ, ಬಾಗಿಲವರೇ, ಕಿಟಕಿ ತೆಗೆದ್ರು ಬೆಳಕು ಬರುತ್ತೆ, ಬಾಗಿಲು ತೆಗೆದ್ರು ಬೆಳಗ್ಗೆ ಬರುತ್ತೆ. ಹಂಗೆ ಅವ್ರ ಬೆಳಕೆ ನಿಮ್ಮ ಲೈಫಲ್ಲಿ ಅವರೇ ಮಕ್ಕಳೇ ಹೆಚ್ಚು ಅನ್ನೋ ಥರ ಆಗಿತ್ತು ನಿಮ್ಮ ಕತೆ. ಹೌದೌದು ಖಂಡಿತ ಗುರುಗಳೇ. ಅಷ್ಟು ಅದ್ರ ಮುಂದಕ್ಕೆ ಏನಾಗುತ್ತೆ ಅದ್ ಗೊತ್ತಿಲ್ಲ, ಆದ್ರೆ ಪ್ರೀತಿ ಮಾತ್ರ ಇದು ನಿಜ ಒಪ್ಕೊಂತೀನಿ ಗುರುಜಿ. ಇಲ್ಲ ನಾಳೆನೂ ನಿಮ್ಮನ್ನು ಸಾಕ್ತಾರೆ ಅವ್ರು. ಅವತ್ತು ದಯವಿಟ್ಟು ಆ ಥರ ತಪ್ಪು ತಿಳ್ಕೊಬಿಡಿ, ನಾಳೆನೂ ಸಾಕ್ತಾರೆ. ನಿಮ್ಮ ಜಾಗದಲ್ಲಿ ಆರೋಗ್ಯ ಕೆಡುತ್ತೆ ಮೇಡಮ್ ಅವರೇ. ಯಾವಾಗಲಾದ್ರೂ ಕೂಡ ನೀವು ತುಂಬ ಲೈಟ್ ವೇಟ್ ಬಾಡಿಗೆ ಬಂದುಬಿಡಿ ಮೇಡಮ್ ಅವರೇ. ಎಷ್ಟಿದ್ರಿ ಇವಾಗ ಇದ್ದಿನ ಗುರುಗಳೇ 80. ಅದೇ ಪ್ರಾಬ್ಲಮ್, ವೆಯ್ಟೇ ಕಮ್ಮಿ ಆಗಲ್ಲ. 80 ಇದ್ದಿನ ಗುರುಗಳೇ ಕರೆಕ್ಟಾಗಿ. ಇಲ್ಲ, ಹಂಗೆ 80 ಮಾಡ್ಕೋಬೇಡಿ ಮೇಡಮ್. ನೀವು ಸಿಂಹ ಲಗ್ನ, ಸೂರ್ಯನ ಜೊತೆ ಕೇತು ಗ್ರಹ ಇದ್ದಾನೆ. ಹಾರ್ಟ್ ಅಟ್ಯಾಕು ಮತ್ತು ಗಂಟೆ ಸಂಬಂಧಪಟ್ಟಿದ್ದ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ. ಹೌದು ಏನು ಹೇಳಿ? ಹೌದು ಕರೆಕ್ಟ್ ಗುರುಗಳೇ. ಯಾಕೆ ಕರೆಕ್ಟ್ ಅಂದರೆ? ಇಲ್ಲ, ನೀವ್ ಹೇಳ್ತಾ ಇರ್ತೀರಾ ನೀವು ವೆಯ್ಟ್ ಬಗ್ಗೆ. ಈ 1ನೇ ತಾರೀಕು ದಪ್ಪಕ್ಕಿರ್ಬೇಕು, 9ನೇ ತಾರೀಕು ಸ್ವಲ್ಪ ದಪ್ಪಗೆ, ಈ 3ನೇ ತಾರೀಕು 2ನೇ ತಾರೀಕು ಇವರೆಲ್ಲ ಸ್ಲಿಮ್ ಆಗಿರ್ಬೇಕು, 7ನೇ ತಾರೀಕು ಇವ್ದೆಲ್ಲ ನೋಡ್ತಾ ಇರ್ತೀನಿ ಗುರುಗಳೇ ನಿಮ್ ಶೋ. ಯಾರ್ಯಾರು ದಪ್ಪಕ್ಕಿದ್ರೆ ಏನೇನ್ ಕಾಯಿಲೆ ಬರುತ್ತೆ ಅಂತಾನು ನೀವು ಪ್ರತಿ ಒಂದು ನೀವು ಜೀ ಕನ್ನಡದಲ್ಲಿ ಬಂದಾಗಿಂದಾನು ನಾನು ನೋಡ್ತಾ ಇದ್ದೀನಿ ಗುರುಗಳೇ. ಇವತ್ತಲ್ಲ ನಾನು ನಿಮ್ಮ ಅಭಿಮಾನಿ, ಆದ್ರೆ ನಾನು ನಿಮ್ಮನ್ನ ಮೀಟ್ ಆಗಕ್ ಆಗ್ತಾ ಇಲ್ಲ. ಸ್ವಲ್ಪ ನಂಗೆ ಫೈನಾನ್ಸ್ ಪ್ರಾಬ್ಲಮ್. ಬರ್ತೀನಿ ಬಟ್ ಆಫೀಸ್ಗೆ ಒಂದ್ಸಲ. ಬರೀ ಇಲ್ಲ, ನಂದು ಆರ್ಯವರ್ಧನ್ ಕ್ರಿಸ್ಟಲ್ ನ್ಯೂಮರಾಲಜಿ ಅಂತ ನಂದು ಇನ್ಸ್ಟಾಗ್ರಾಮ್ ಐಡಿನ ಫ್ರೆಂಡ್ ಆಗಿ ಅದರಲ್ಲಿ ಎಲ್ಲ ವಿಷಯಗಳು ಆಗ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ ಐಡಿಗೆ ಫ್ರೆಂಡ್ ಆಗಿ. ಓಕೆ ಗುರುಗಳೇ. ಇಲ್ಲಿ 4ವರೆಗೆ ಮೀತಾ ಮೇಡಮ್ ಬರ್ತಿಲ್ಲ ಅಂತ ನಾನು ಮಾಡ್ಕೊಡ್ತಿರೋದು. ಅವ್ರು ನೆಕ್ಸ್ಟ್ ಬರ್ತಾರೆ. ಓಕೆ ಒಳ್ಳೆಯದಾಗಲಿ, ನಿಮ್ಗೆ ಚೆನ್ನಾಗಿಟ್ಟಿರಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.